ಹಲೋ ಮೈ ಡಿಯರ್ ಗಾರ್ಜಿಯಸ್ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮೊಂದಿಗೆ ಒಂದು ಕಪ್ ಕಾಫಿ ಜೊತೆ ನಿಮ್ಮ ಸುಮ. ಸ್ನೇಹಿತರೆ, ಈ ದಿನ ಸ್ವಲ್ಪ ನಿಮ್ಮೆಲ್ಲರ ಬದುಕಿನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಬದುಕು ರೂಪಿಸಿಕೊಳ್ಳಲು ನೆರವಾದ ಆತ್ಮೀಯರ ಬಗ್ಗೆ ಮಾತನಾಡಲು ಇಚ್ಛಿಸುವೆ. ಪ್ರತಿ ಮನೆಯಲ್ಲೂ ಕುಟುಂಬದಲ್ಲೂ ಇವರಿರ್ತಾರೆ. ಇವರು ಮೌನವಾಗಿ ಆಸರೆಯ ಗೋಡೆಯಾಗಿ ನಿಂತಿರ್ತಾರೆ ಅಥವಾ ಅಡಿಪಾಯವಾಗಿರ್ತಾರೆ. ಹೀಗೆ ನನ್ನೊಬ್ಬ ಪರಿಚಿತ ರಿಟೈರ್ಡ್ ಪ್ರೊಫೆಸರ್ ಕೇಳಿದ್ರು, ಮೇಡಮ್, ತುಂಬ ಬೇಜಾರಾಗ್ಬಿಟ್ಟಿದೆ. ರಿಟೈರ್ಡ್ ಆಗಿ ವರ್ಷವಿಲ್ಲ, ಯಾವುದರ ಬಗ್ಗೆಯೂ ಇಂಟ್ರೆಸ್ಟ್ ಇಲ್ಲ, ಬದುಕು ಅಷ್ಟು ಸುಂದರ ಅನಿಸುತ್ತಿಲ್ಲ, ಕಾಯಿಲೆಗಳು ಬೇರೆ ನಾಕ್ ಮಾಡಲು ಬಾರ್ಡ್ರಿಗೆ ಬಂದು ಕಾಯುತ್ತಿದೆ, ಈ ಸ್ಥೂಲತೆ ಬೇರೆ ಕಾಡುತ್ತೆ ಎಂದು. ಸ್ನೇಹಿತರೆ, ಈಗ ನಿಮಗೆಲ್ಲ ಅರ್ಥವಾಗಿರಬಹುದು ಈ ದಿನದ ಟಾಪಿಕ್ ಬಗ್ಗೆ. ಎಸ್ ಆತ್ಮೀಯರೇ, ನಿವೃತ್ತಿ ಹಂಚಿನಲ್ಲಿರುವ, ನಿವೃತ್ತಿ ಪಡೆದು ವರ್ಷಗಳಾಗಿರುವ ಹಿರಿಯರಿಗಾಗಿ, ಅಂದರೆ ಸೀನಿಯರ್ ಸಿಟಿಸನ್ಸ್ ಎನ್ನುವ ಪಾಲಿಶ್ಡ್ ವ್ಯಕ್ತಿತ್ವಗಳಿಗಾಗಿ ಈ ಸಮಯ ಅರ್ಪಿಸುವ. ಹೀಗೆ ಮತ್ತೊಬ್ಬ ತುಂಬ ಆತ್ಮೀಯರು ಒಂದು ಲೇಖನವನ್ನು ಫಾರ್ವರ್ಡ್ ಮಾಡಿದ್ರು. ಈ ಲೇಖನ ಬರೆದವರಿಗೆ ಹೃದಯಪೂರ್ವಕ ಧನ್ಯವಾದ ತಿಳಿಸುತ್ತಾ, ಈ ಕಟು ಸತ್ಯದ ಈ ಲೇಖನ ಹೀಗಿದೆ ನೋಡಿ. ಒಂದು ಚಿಕ್ಕ ಕ್ಷಮೆ, ಕೆಲವೊಂದು ಸೆಂಟೆನ್ಸ್ನ ನಾನು ಸ್ವತಃ ಬರೆದಿರುವೆ. ಪ್ರತಿಯೊಬ್ಬ ನಿವೃತ್ತ ವ್ಯಕ್ತಿಯ ಜೀವನ 3 ಹಂತಗಳನ್ನು ಹೊಂದಿರುತ್ತದೆ. ಅದು ಹಂತ 1 ವಯಸ್ಸು 58ರಿಂದ 64, ಹಂತ 2 ವಯಸ್ಸು 65ರಿಂದ 71, ಹಂತ 3 72ರಿಂದ 77 ಪ್ಲಸ್. ಹಂತ 1 ವಯಸ್ಸು 58ರಿಂದ 64. ಈ ಸಮಯದಲ್ಲಿ ನಿಮ್ಮ ಕೆಲಸದ ಸ್ಥಳ ನಿಮ್ಮನ್ನು ಕೈ ಬಿಡಲು ಪ್ರಾರಂಭಿಸುತ್ತದೆ. ನಿಮ್ಮ ಕೆಲಸದ ಜೀವನದಲ್ಲಿ ನೀವು ಎಷ್ಟೇ ಯಶಸ್ವಿಯಾಗಿದ್ದರೂ ಅಥವಾ ಶಕ್ತಿಶಾಲಿಯಾಗಿದ್ದರೂ ಪರವಾಗಿಲ್ಲ, ನೀವು ಈಗ ಸಾಮಾನ್ಯ ವ್ಯಕ್ತಿಯಂತೆ ಕಾಣುವಿರಿ. ಆದ್ದರಿಂದ ನಿಮ್ಮ ಹಳೆಯ ಸ್ಥಾನದ ಹೆಮ್ಮೆ ಮತ್ತು ಮನೋಭಾವಕ್ಕೆ ಅಂಟಿಕೊಳ್ಬೇಡಿ. ಹಂತ 2 ವಯಸ್ಸು 65ರಿಂದ 71. ಈ ವಯಸ್ಸಿನಲ್ಲಿ ಸಮಾಜವು ನಿಧಾನವಾಗಿ ನಿಮ್ಮನ್ನು ಕೈಬಿಡಲು ಪ್ರಾರಂಭಿಸುತ್ತದೆ. ನಿಮ್ಮ ಸ್ನೇಹಿತರು, ನಿಮ್ಮ ಕೆಲಸದ ಸಹೋದ್ಯೋಗಿಗಳು ಕಡಿಮೆ ಆಗ್ತಾರೆ, ಕಾಂಟ್ಯಾಕ್ಟ್ ಕೂಡ ಕಳೆದುಕೊಳ್ತಾರೆ. ನಿಮ್ಮ ಸ್ಟೇಟಸ್ನ, ನಿಮ್ಮ ಗೌರವದ ಪದವಿ ಮೂಲಕ ಯಾರೂ ನಿಮ್ಮನ್ನು ಗುರುತಿಸೋದಿಲ್ಲ. ನಾನು ಅಲ್ಲಿದ್ದೆ, ಆ ಪೊಸಿಷನ್ನಲ್ಲಿದ್ದೆ ಎಂಬಂತಹ ವಿಷಯಗಳನ್ನು ಖಂಡಿತ ಹೇಳಬೇಡಿ. ಏಕೆಂದರೆ ಪ್ರೆಸೆಂಟ್ ಜನರೇಷನ್ಗೆ ಅಗತ್ಯವಿಲ್ಲ, ಕುತೂಹಲವೂ ಇರೋಲ್ಲ. ದಯವಿಟ್ಟು ದುಃಖಿಸಬೇಡಿ ಸ್ನೇಹಿತರೆ. 3ನೇ ಹಂತ 72ರಿಂದ 77 ಪ್ಲಸ್. ಈ ಹಂತದಲ್ಲಿ ನಿಮ್ಮ ಕುಟುಂಬವು ಕ್ರಮೇಣ ನಿಮ್ಮನ್ನು ಬಿಟ್ಟು ಹೋಗಲು ಪ್ರಾರಂಭಿಸುತ್ತದೆ, ಅಥವಾ ನಿಮ್ಮ ಇರುವಿಕೆಯನ್ನು ಗುರುತಿಸಲು ಅವರಲ್ಲಿ ಸಮಯವಿರೋಲ್ಲ. ಅದು ತಪ್ಪಲ್ಲ, ನಾವು ಕೂಡ ಹಾಗೇ ಇದ್ದೇವೇನೋ, ಒಮ್ಮೆ ಅವಲೋಕನ ಮಾಡಿಕೊಳ್ಳೋಣ. ಮಕ್ಕಳು ಮೊಮ್ಮಕ್ಕಳಿಗೆ ನಮ್ಮ ಯಾವ ವಿಷಯವೂ ತಿಳಿದಿರೋಲ್ಲ. ಅವರು ಪ್ರೀತಿಯಿಂದ ಮಾತಾಡಿದರೆ ಅದೇ ಪುಣ್ಯ. ಅವರ ಅಪರೂಪದ ಭೇಟಿಯನ್ನು ಸಂಭ್ರಮಿಸುವ. ಬೇಸರ ಖಂಡಿತ ಬೇಡ, ದೂಷಣೆ ಅಂತೂ ಖಂಡಿತ ಮಾಡಬೇಡಿ. ಇದೆಲ್ಲದಕ್ಕಿಂತಲೂ ಉತ್ತಮ ಮೌನ, ನ್ಯೂಸ್ ಪೇಪರ್ ಓದೋದು, ಹಾಡು, ಬುಕ್ಕುಗಳ ಜೊತೆ ಸ್ನೇಹ ಬೆಳೆಸ್ಕೊಡಿ. ಅದು ಸುಂದರವೂ ಘನತೆಯೂ. ಇದಲ್ಲದೆ ಒಂದು ಕಿವಿ ಮಾತು, ನಿಮ್ಮ ಸಂಗಾತಿಯೇ ಅತ್ಯುತ್ತಮ ಸ್ನೇಹಿತೆ ಅಥವಾ ಸ್ನೇಹಿತ. ಎಲ್ಲವೂ ಸುಂದರ, ಆಪ್ತ, ಮರಿಬೇಡಿ. ಜಸ್ಟ್ ಚಿಲ್, ಸಂಭ್ರಮಿಸಿ, ಜೊತೆಯಾಗಿ. ಅವರ 77 ವರ್ಷದ ನಂತರ ಭೂಮಿಯು ಸಹ ನಿಮ್ಮನ್ನು ಬಿಟ್ಟು ಹೋಗಲು ಬಯಸುತ್ತದೆ. ಇದು ಪ್ರಕೃತಿಯ ಶಕ್ತಿಯ ಸಮತೋಲನದ ನಿಯಮ. ಜೀವನದ ಪರದೆ ಯಾವುದೇ ಸಮಯದಲ್ಲಿ ಬೀಳಬಹುದು. ಸ್ನೇಹಿತರೆ, ನಿಮ್ಮ ಉಳಿದ ಜೀವನವನ್ನು ಪೂರ್ಣವಾಗಿ ಆನಂದಿಸಿ. ನಿಮಗೆ ಇಷ್ಟವಾದದ್ದನ್ನು ಸಂತೋಷದಿಂದ ತಿನ್ನಿರಿ, ಸಂತೋಷ ಉತ್ಸಾಹದಿಂದ ದಿನ ಕಳೆಯಿರಿ. ಸಾಧ್ಯವಾದರೆ ಒಮ್ಮೆ ಹೊರಗಡೆ ಹೋಗಿ ಬನ್ನಿ. ಪ್ರಕೃತಿಯ ಮಡಿಲಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್, ಮ್ಯೂಸಿಕ್ ಇವುಗಳೊಡನೆ ಒಂದು ದಿನ ಸಂತೋಷದಿಂದ ಕೃತಜ್ಞತಾ ಹೃದಯದಲ್ಲಿ ಜೊತೆಯಾಗಿ ಸಮಯ ಕಳೆಯಿರಿ. ಫೋನ್ ಮೂಲಕ ಎಲ್ಲ ಫ್ರೆಂಡ್ಸ್ನ
ಕಾಂಟ್ಯಾಕ್ಟ್ ಇಟ್ಕೊಳ್ಳಿ, ಕಾಲ್ ಮಾಡಿ, ಮೆಸೇಜ್ ಮಾಡಿ, ಅಥವಾ ಗುಡ್ ಮಾರ್ನಿಂಗ್ ಮೆಸೇಜ್. ಏಕೆಂದರೆ ಪ್ರತಿದಿನ ಹೊಸತು. ಆನಂದಿಸಿ. ಈ ಜೀವನವು ಒಮ್ಮೆ ಮಾತ್ರ. ಯಾವಾಗಲೂ ಸಂತೋಷವಾಗಿರಿ. ಹೌದಲ್ವೇ? ಎಷ್ಟು ಸುಂದರ, ಅರ್ಥಪೂರ್ಣ ಅಲ್ಲವೇ? ಮಗದೊಮ್ಮೆ ಈ ನಿಮ್ಮ ಸುಮ ಹಾರೈಸುವುದೊಂದೇ. ಸ್ನೇಹಿತರೆ, ಹಿರಿಯರನ್ನ ಕಂಡಾಗ ಒಂದು ಚಿಕ್ಕ ನಮಸ್ತೆ, ಒಂದು ನಗು, ಇಷ್ಟವಾದರೆ ಒಂದೆರಡು ಮಾತಾಡಿ. ಬೋರ್ ಆದರೂ ನಿಮ್ಮ ಮುಖದ ನಗು ಮಾಸದಿರಲಿ. ಕಾರಣ ನಿಮಿಷಗಳ ಭೇಟಿ ಆ ಹಿರಿ ಜೀವಕ್ಕೆ ನಾವು ತೋರಿಸುವ ಗೌರವ. ಅವರಿಗೆ ಕೊಂಚ ಕ್ಷಣವಾದರೂ ಸಾಂತ್ವನ ಸಿಕ್ಕಲಿ ಎಂದು ಅಷ್ಟೇ. ಇನ್ನು ನಿವೃತ್ತಿಗೊಂಡಿರುವ ಅಥವಾ ಗೊಳ್ಳುತ್ತಿರುವ ನಿಮ್ಮೆಲ್ಲರಿಗೂ ಒಂದು ಸುಂದರ ಕಿವಿ ಮಾತು. ಈ ಸಮಯಕ್ಕೆ ಬದುಕಿ ನಿಮ್ಮ ಸ್ಥಾನಮಾನದಿಂದ ಹೊರಬನ್ನಿ. ಸುಂದರ ಹಿರಿಯ ವ್ಯಕ್ತಿಗಳಾಗಿ ಕಿರಿಯರೊಡನೆ ಖುಷಿಯಾಗಿ ಮಾತಾಡಿ. ಒಂದೊಳ್ಳೆ ನಗು ಮೂಡಿಸಿ. ನಿಮ್ಮ ಸಮಸ್ಯೆಗಳನ್ನು ಪಕ್ಕಕ್ಕಿಟ್ಟು ಪ್ರತಿ ಮುಂಜಾನೆ ಸೂರ್ಯನ ಆಗಮನವನ್ನು ಆನಂದಿಸಿ. ಪ್ರಕೃತಿಯ ಸೌಂದರ್ಯ ಅನುಭವಿಸುವುದರೊಡನೆ ದಿನ ಪ್ರಾರಂಭಿಸಿ. ಸುಪ್ರಭಾತ ಇಲ್ವಾ, ಹಳೆ ಮಧುರ ಚಿತ್ರಗೀತೆ ಕೇಳಿ, ಹಾಗೆ ಕೈಕಾಲು ಹಾಡಿಸಿ. ನಂತರ ಎಂದಿನಂತೆ ಸಿದ್ಧರಾಗಿ ಹಾಗೇ ಸುಮ್ಮನೆ ಊರಲ್ಲಿ ಓಡಾಡಿ ಬನ್ನಿ. ಏನೆಲ್ಲ ಬದಲಾಗಿದೆ ಜೀವನ ಶೈಲಿ ಎಲ್ಲವನ್ನ ಆನಂದಿಸಿ. ವಾಕ್ನಲ್ಲಿ ಸಿಗುವ ಜೊತೆಯಾಗುವವರಿಗೆ ಸ್ನೇಹಿತರು ಮರೆಯಬೇಡಿ. ನಿಮ್ಮ ಸ್ಟೇಟಸ್, ಅರ್ನಿಂಗ್, ಮಕ್ಕಳ ದೊಡ್ಡಸ್ತಿಕೆ ಅಪ್ಪಿತಪ್ಪಿಯೂ ಮಾತಾಡಬೇಡಿ. ಜಸ್ಟ್ ಚಿಲ್. ಆಗ ನೋಡಿ ಸುಂದರ ಅನಿಸುತ್ತೆ. ಬುಕ್ ಓದಿ. ಲೈಬ್ರರಿ ಎಲ್ಲ ಕಡೆಯೂ ಇದೆ. ಇಷ್ಟವಾದ ತಿಂಡಿ ತಿನಿಸು ನೀವು ತಿನ್ನಿ, ಜೊತೆಯಲ್ಲಿರುವವರಿಗೂ ಕೊಡಿಸಿ. ಖುಷಿ ಪಡಿ. ಜೀವನವನ್ನು ಪ್ರತಿ ಕ್ಷಣ ಆನಂದಿಸಿ. ಆನಂದ ಹಂಚಿ ಹೃದಯದಿಂದ ಎಂದು ಹೇಳುತ್ತಾ ಹ್ಯಾಪಿ ಆ್ಯಂಡ್ ಬ್ಲೆಸ್ಡ್ ರಿಟೈರ್ಮೆಂಟ್ ಲೈಫ್ ನಿಮ್ಮದಾಗಲಿ ಎಂದು ಹೃದಯದಿಂದ ಹಾರೈಸುವೆ. ಆತ್ಮೀಯರೇ, ಟೇಕ್ ಕೇರ್. ಗಾಡ್ ಬ್ಲೆಸ್.